ದೇಶದಲ್ಲಿ ಮೂಲಭೂತ ಸಮಸ್ಯೆ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಪ್ರಧಾನಮಂತ್ರಿಯವರು ನೀತಿ ಆಯೋಗದ ಸಭೆಯನ್ನು ಕರೆದಿದ್ದರು. ಕರ್ನಾಟಕದ ಮುಖ್ಯಮಂತ್ರಿ ಅದಕ್ಕೆ ಹೋಗಿರಲಿಲ್ಲ. ಇಂಡಿಯಾ ಬ್ಲಾಕ್ನ ಕಡೆಯಿಂದ ಮಮತಾ ಬ್ಯಾನರ್ಜಿ ಅವರನ್ನ ಬಿಟ್ಟರೆ ಇಂಡಿಯಾ ಕೂಟದಿಂದ ಯಾರೂ ಕೂಡ ಈ ಸಭೆಗೆ ಹೋಗಿರಲಿಲ್ಲ. ಹಾಗೆಂತೇಳಿ ಸಭೆಗೆ ಹೋದ ಮಮತಾ ಬ್ಯಾನರ್ಜಿ ಅವರು ಕೂಡ ಸಂಪೂರ್ಣವಾಗಿ ಆ ಸಭೆಯಲ್ಲಿ ಭಾಗಿಯಾಗಲಿಲ್ಲ. ಬದಲಿಗೆ ಒಂದಿಷ್ಟು ಹೈಡ್ರಾಮಾ ಕೂಡ ನಡೆದಿದೆ. ನನ್ನನ್ನು ಮಾತನಾಡೋಕ್ಕೆ ಬಿಟ್ಟಿಲ್ಲ, ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಡಲಿಲ್ಲ, ಮೈಕ್ ಆಫ್ ಮಾಡಿದ್ರು ಅಂತೆಲ್ಲ ಕೆಂಡಾಮಂಡಲರಾಗಿದ್ರು. ಆದರೆ ಮಮತಾ ಕೇಳಿರುವುದೆಲ್ಲ ಸುಳ್ಳು, ಬರೀ ರಾಜಕೀಯ ಅನ್ನುವಂತಹ ತಿರುಗೇಟನ್ನ ಬಿಜೆಪಿ ನಾಯಕರುಗಳು ಕೊಡ್ತಾ ಇದ್ದಾರೆ. এইটুকু বলার সাথে সাথে আমার মাইকটা স্টপ করে দিয়েছে. Why you discriminate? Why you stop me? Mamata Banerjee would please say the truth behind this. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಸಭೆ ನಡೆಯಿತು. ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳಿಗೂ ಆಹ್ವಾನ ನೀಡಿದ್ರು. ಆದರೆ ಬಿಜೆಪಿ ಮತ್ತು ಎನ್ಡಿಎ ಮೈತ್ರಿಕೂಟದವರು ಬಿಟ್ಟರೆ, ವಿಪಕ್ಷಗಳ ಪೈಕಿ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಬಿಟ್ಟರೆ ಯಾವ ರಾಜ್ಯಗಳ ಮುಖ್ಯಮಂತ್ರಿಗಳೂ ಭಾಗವಹಿಸಿರಲಿಲ್ಲ. ಕರ್ನಾಟಕದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಅನ್ಯಾಯ ಆಗಿದೆ ಅಂತ ನೀತಿ ಆಯೋಗ ಸಭೆಯನ್ನ ಬಹಿಷ್ಕರಿಸಿದ್ರು. ಮೈಸೂರಲ್ಲಿ ಜನತಾ ದರ್ಶನ ಮಾಡ್ತಿದ್ರು. ತಮಿಳುನಾಡು ಸಿಎಂ ಸ್ಟಾಲಿನ್ ಬಜೆಟ್ನಲ್ಲಿ ತಾರತಮ್ಯ ಖಂಡಿಸಿ ಚೆನ್ನೈನಲ್ಲಿ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡ್ತಿದ್ರು. ವಿಪಕ್ಷಗಳ ಪೈಕಿ ಮಮತಾ ಬ್ಯಾನರ್ಜಿ ಮಾತ್ರ ನೀತಿ ಆಯೋಗದ ಸಭೆಗೆ ಹೋಗಿದ್ರು. ಆದರೆ ಸಭೆಯಲ್ಲಿ ಅವಮಾನ ಆಯಿತು ಅಂತ ಅರ್ಧಕ್ಕೆ ಎದ್ದು ಬಂದ್ರು. ಸಮಸ್ಯೆ ಹೇಳ್ತಿದ್ದಾಗ ಮೈಕ್ ಆಫ್ ಮಾಡಿದ್ರಂತೆ. ಮೋದಿ ಸರ್ಕಾರದ ಮೇಲೆ ದೀದಿ ಕೆಂಡಾಮಂಡಲ. এইটুকু বলার সাথে সাথে আমার মাইকটা স্টপ করে দিয়েছে. Why you discriminate? Why you stop me? ನೀತಿ ಆಯೋಗದ ಸಭೆಯಲ್ಲಿ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು 20 ನಿಮಿಷ ಮಾತಾಡಿದ್ರಂತೆ. ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು 10 ರಿಂದ 15 ನಿಮಿಷ ಮಾತಾಡಿದ್ರಂತೆ. ಆದರೆ ಮಮತಾ ಬ್ಯಾನರ್ಜಿ ಬಂಗಾಳಕ್ಕೆ ಆಗ್ತಿರೋ ಸಮಸ್ಯೆ ಹೇಳ್ತಿದ್ದಾಗ ಮೈಕ್ ಆಫ್ ಮಾಡಿದ್ರಂತೆ. ಹಾಗಾಗಿ ಮಮತಾ ಬ್ಯಾನರ್ಜಿ ಸಭೆಯನ್ನೇ ಬಹಿಷ್ಕರಿಸಿ ಹೊರಗೆ ಬಂದು ಆಕ್ರೋಶ ಹೊರಹಾಕಿದ್ರು. আপনারা আমাদের 3 বছর ধরে 100 দিনের কাজ বন্ধ, প্রধানমন্ত্রী আবাস যোজনা বন্ধ, রুরাল রোড যোজনা বন্ধ, সমস্ত কিছু বন্ধ করে রেখেছেন। এমনকি ফুড সাবসিডি পর্যন্ত দেননি। আমরা 1,71,000 কোটি টাকা পাই লাস্ট ইয়ার পর্যন্ত। এই বাজেটেও কিছু নেই, শুধু জিরো। এইটুকু বলার সাথে সাথে আমার মাইকটা স্টপ করে দিয়েছে। আমি বললাম, why you discriminate? Why you stop me? I am only attending. You should be happy for that. Instead of that, you are giving more scope to your party, your government, and you only me on behalf of opposition. Only I am there, and you stop my mic. ಮಮತಾ ಮೈಕ್ ಆರೋಪ ಅಲ್ಲಗಳೆದ ಕೇಂದ್ರ ಸರ್ಕಾರ. ಮಮತಾ ಬ್ಯಾನರ್ಜಿ ಮಾತಾಡ್ತಿದ್ದಾಗ ಮೈಕ್ ಆಫ್ ಮಾಡಿಲ್ಲ. ಯಾಕೆ ಸುಳ್ಳು ಹೇಳುತ್ತಿದ್ದಾರೋ ಗೊತ್ತಿಲ್ಲ. ಇದು ನೀತಿ ಆಯೋಗದ ಪ್ರಮುಖರಲ್ಲಿ ಒಬ್ಬರಾದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ನೇರ ನುಡಿ. এইটুকু বলার সাথে সাথে আমার মাইকটা স্টপ করে দিয়েছে। আমি বললাম, why you discriminate? Why you stop me? Conveyed to the media or conveyed through the media that her mic was put off. That is completely false. Every chief minister was given their due time to speak so that she can get out of the meeting. And after getting out of the meeting, for her to say that the mic was switched off is just so unfortunate. I wish Mamata Banerjee would please say the truth behind this rather than again build a narrative based on falsehood. ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಆಂಧ್ರ, ಬಿಹಾರ ಬಿಟ್ಟರೆ ಇನ್ಯಾವ ರಾಜ್ಯಗಳಿಗೂ ನಯಾ ಪೈಸೆ ಹಣ ಕೊಟ್ಟಿಲ್ಲ ಅಂತಿವೆ ಇಂಡಿಯಾ ಕೂಟ. ಹಾಗಾಗಿನೇ ನೀತಿ ಆಯೋಗ ಸಭೆಯನ್ನು ಬಹಿಷ್ಕರಿಸಿವೆ. ಆದರೆ ಇದೆಲ್ಲ ಸೋ ಕಾಲ್ಡ್ ಇಂಡಿಯಾ ಒಕ್ಕೂಟದ ರಾಜಕೀಯ ಅಜೆಂಡಾ ಅಂತ ಪ್ರಹ್ಲಾದ್ ಜೋಶಿ ಗುಡುಗಿದ್ರು. Called Indi Gathbandhan because it is not at all a Gathbandhan, because Mamata did not give single seat, and Mamata how she handles or what respect she gives to the Congress in West Bengal everybody knows. But these parties, because they are not able to digest the mandate of the people, they are crying foul. ಬಜೆಟ್ ತಾರತಮ್ಯ ಆರೋಪಕ್ಕೆಲ್ಲ ರೆಡಿಯಾಗಿದೆ ಉತ್ತರ. ನಾಳೆ ಬೆಂಗಳೂರಲ್ಲೇ ನಿರ್ಮಲಾ ಸೀತಾರಾಮನ್ ವಿವರ. ಕೇಂದ್ರ ಬಜೆಟ್ನಲ್ಲಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಏನೂ ಸಿಕ್ಕಿಲ್ಲ ಅನ್ನೋದು ಸಿದ್ದರಾಮಯ್ಯನವರ ಆರೋಪ. ತಮಿಳುನಾಡು ಸಿಎಂ ಸ್ಟಾಲಿನ್, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಸೇರಿ ಎಲ್ಲರದ್ದು ಒಂದೇ ಆರೋಪ. ಈ ಆರೋಪಕ್ಕೆಲ್ಲ ನಾಳೆ ನಿರ್ಮಲಾ ಸೀತಾರಾಮನ್ ಉತ್ತರ ಕೊಡ್ತಾರೆ. ನಾಳೆ ಮಧ್ಯಾಹ್ನ 3:30ಕ್ಕೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಇದಕ್ಕಂತಾನೆ ಸುದ್ದಿಗೋಷ್ಠಿನೂ ಕರೆದಿದ್ದಾರೆ. ನೋಡೋಣ ವಿತ್ತ ಸಚಿವರ ಲೆಕ್ಕ ಏನೇನಿರುತ್ತೆ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ
360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.